ಅದಾದಮೇಲೆ ಗಜರಾಮ ಪಿಕ್ಚರು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೊಸ ಪಿಕ್ಚರು ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು, ಯೂಟ್ಯೂಬು, ಟೆಲಿಗ್ರಾಮು ಇದರಲ್ಲೆಲ್ಲ ಬರೋವರೆಗೂ ಕಾಯ್ಬೇಡ್ರಿ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ರಿ. ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿದ್ರೆ ಅಷ್ಟೇ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ. ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟರಷ್ಟೇ ಪಿಕ್ಚರ್ ತುಂಬ ಹಿಟ್ಟಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ತಂಡನ ಸಪೋರ್ಟ್ ಮಾಡಿದ್ರೆ ನಮ್ಮ ನರಸಿಂಹಣ್ಣಂಥವರು ಇನ್ನೊಂದಷ್ಟು ಸಿನಿಮಾ ಮಾಡಿ ನಮ್ಮಂಥ ಕಲಾವಿದರಿಗೆ ಅನ್ನ ಕೊಡೋದಕ್ಕೆ ದಾರಿದೀಪ ಆಗುತ್ತೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾನು ಯಾವಾಗ ಬಂದ್ರೂ ಇದೊಂದೇ ಮಾತು ಕೇಳೋದು, ನೀವು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಬಾಯಿಂದ ಬಾಯಿಗೆ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು, ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಆಮೇಲೆ ಇನ್ನೊಂದಷ್ಟು ಹೇಳಬೇಕು, ನಮ್ಮ ನರಸಿಂಹಣ್ಣವರು ಒಂಥರ ಅವರ ಕಂಪ್ನಿ ಎಂಪ್ಲಾಯ್ ಥರ ಮಾಡ್ಕೊಂಡಿದ್ದಾರೆ. ನಂಗೆ ಭಾರಿ ಖುಷಿ ಆಗುತ್ತೆ. ಯಾವುದೇ ಒಂದು ಪಿಕ್ಚರ್ ಮಾಡಿದ್ರು ಅವಕಾಶ ಕೊಡ್ತಾನೆ ಇರ್ತಾರೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಂಡ್ ರವಿಲಲ್ಲೂ ಒಳ್ಳೆ ಪಾತ್ರ ಕೊಟ್ಟರು. ಅದಾದಮೇಲೆ ಗಜರಾಮ ಮಾಡಿದ್ದಾರೆ. ಮುಂದಿನ ಪಿಕ್ಚರ್ಗೆ ನನ್ನೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ತಾಯಿನೇ ನಾನು ಹೇಳಲ್ಲ ಅಣ್ಣ. ಸುಮ್ಮನೆ ನಾನೇನು ಹೀರೋ ಏನಾಗಲ್ಲ, ಒಂದು ಒಳ್ಳೆ ಇಲ್ಲ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮುಂದಕ್ಕೂ ಪಿಕ್ಚರ್ ಮಾಡಿ ಅಣ್ಣ. ಹೌದಾ, ಥ್ಯಾಂಕ್ಸ್ ಅಣ್ಣ. ಅವ್ರಿಗೆ ನರಸಿಂಹಣ್ಣ ಅವ್ರಿಗೆ ಅತಿಯಾದ ಪ್ರೀತಿ. ನಾನು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಟ್ಬಿಡ್ತಾರೆ ತಗೊಂಡೋಗ ಅಂತ, ಅಷ್ಟೊಂದು ಪ್ರೀತಿ ಇದೆ ಅಣ್ಣಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ಜೇವಿಯರ್ ಅಣ್ಣ, ಈ ಒಂದು ಟೀಮ್ಗೆ ನಾವು ಫಸ್ಟು ಬಾಂಡಿಂಗ್ ಆಗಕ್ಕೆ ಕಾರಣನೇ ನಮ್ಮ ಜೇವಿಯರ್ ಅಣ್ಣ. ಕಾಶಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ನಿಮ್ಮ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಮರೆಯಲ್ಲ. ನಿಮ್ಮ ಜೊತೆ ನಾವು ಯಾವಾಗಲೂ ಈ ಒಂದು ಪ್ರಮೋಷನ್ ಮಾಡೋದಕ್ಕೆ ನನ್ನ ಜೊತೆಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಅಣ್ಣಂಗೆ ಹೇಳಿದ್ದೀನಿ ಬರ್ತೀರಣ್ಣ ಅಂತ, ನನ್ನೇ ಕರೆದಿರಲಿಲ್ಲ ಅವರು. ರಾಜವಣ್ಣಿಗೆ ಹೇಳಿದ್ದೀರಾ? ರಾಜವಣ್ಣ ನಿಮ್ಮ ಜೊತೆ ನಾವು ಇರ್ತೀವಿ, ಪಿಕ್ಚರ್ 100% ಹಿಟ್ ಆಗುತ್ತೆ. ಥ್ಯಾಂಕ್ ಯು. ದೀಪು ಅಣ್ಣ, ನೀವು ಭಾರಿ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಗೊತ್ತು, ನಾನು ಹೀರೋ ಆಗಿದ್ದಾಗ ಸಾಕಷ್ಟು ಜನ ಬಂದಿರಲಿಲ್ಲ ಇಂಡಸ್ಟ್ರಿಗೆ. ಇನ್ನೊಂದು ದಿವಸ ಬಂದಿರ್ತಾರೆ, ಗೊತ್ತಿರೋರು ಗೊತ್ತು. ಶಿಷ್ಯ ದೀಪಕ್ ಅಂತಾರೆ, ಒಂದು 2 ವರ್ಷ ಆಗಿದೆ. ಅದಾದ್ಮೇಲೆ ಅವಾಗ ಒಂದೊಂದು ಸಿನಿಮಾ ಮಾಡ್ತಾ ಇದ್ದೆ. ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮು ಇದು ಹೇಳ್ತಾ ಇರೋದು, ಇದೇ ಕೆಲಸ. ನೆಕ್ಸ್ಟ್ ಟೈಮ್ ಮಾಡಬೇಡಿ ಸರ್, ಬೇರೆ ಕಡೆ ಮಾಡೋಣ. ವಾಟ್ರೆ ಬ್ರದರ್, ಯಾವ್ದಾರ ಒಳ್ಳೆ ಸಕ್ಸಸ್ ಮೀಟ್ ಅಂತೂ ನಾವು ಹೇಳ್ತೇವೆ. ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ಮಾಡಬೇಕು. ಮತ್ತೆ ರಿಮೈಂಡ್ ಹಾಕ್ತಾರೆ, ಇದೇ ಬರ್ತಾ ಇರುತ್ತೆ. ಇದೇ ಸ್ಟೇಜ್ ಇಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ, ಪಕ್ಕಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್. ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು. ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್. ದ ಮ್ಯೂಸಿಕ್, ದ ಬ್ಯಾಕ್ಗ್ರೌಂಡ್ ಸ್ಕೋರ್. ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರ ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಗಜರಾಮ ಬಂದ್ರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ, ನಾನು ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್. ಸೊ ಮನೋಮೂರ್ತಿ ಸರ್ ಈ ಆಕ್ಷನ್ಸ್ ಮಾಡ್ತಾರ ಅಂದೆ. ಅವಾಗ ಹೇಳಿದ್ರು, ಬಾಂಡ್ ರವಿ ಅಂತ ಸಿನಿಮಾ ನೋಡಿದ್ದೀರಾ? ಯಾರು? ನರಸಿಂಹಣ್ಣ. ಇಲ್ಲ ಸರ್ ಅಂತೆ. ಒಂದ್ಸತಿ ನೋಡಿ. ನೋಡಿದಾಗ ಅನ್ನಿಸ್ತು, ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಯಾಕಂದ್ರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯನೋ, ನಿರ್ದೇಶಕರು ಎಷ್ಟು ಮುಖ್ಯನೋ, ಹೀರೋ ಎಷ್ಟು ಮುಖ್ಯನೋ, ಅದ್ರ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಇದೆ. ಹೀರೋ ಇಂದನೇ ಸಾಂಗ್ಸ್ ಇಂದನೇ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ. ಹೇಗಿದ್ರೆ ನೋಡೋಕೆ ಅಂತ ಅಲ್ಲ, ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್, ಲಿರಿಕ್ ಇವತ್ತು ಎಷ್ಟೋ ಜನ ಹೀರೋಗಳಾಗಿದ್ದಾರೆ. ದಟ್ಸ್ ಅ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಬಹಳ ಜನ ಇದ್ದಾರೆ, ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ. ಬಟ್ ಅಗೇನ್ ಕಮ್ ಬ್ಯಾಕ್. ಥ್ಯಾಂಕ್ ಯು ಆಲ್ ಎವ್ರಿಬಡಿ. ಸ್ವಲ್ಪ ಜನ ನಾಪ್ಕ ಇಟ್ಕೊಂಡಿದ್ದೀರಾ. ಸ್ವಲ್ಪ ಕೈ ಹಾಯ್ ಅನ್ನಿ ಗೊತ್ತಿರೋರು, ನಾನು ಹಾಯ್ ಅನ್ಬೋದು. ಒಬ್ಬರೆಲ್ಲ ಗೊತ್ತಿರೋರು, ಏನ್ರಿ ರೇ ಸರ್ ನಮಸ್ಕಾರ ಸರ್, ನಿಮ್ಗೆ ಯಾರು ಗೊತ್ತಿಲ್ಲ ಸರ್, ಹಾಯ್ ಅನ್ನಿ ಸರ್. ಒಳ್ಳೆ ನಮಸ್ಕಾರಪ್ಪ, ಹೊಡೆದ್ಬಿಟ್ರೆ ಸೆಲ್ಯೂಟ್. ಇಲ್ಲಿ ನೋಡಿಲ್ಲ. ಓಕೆ, ಡೈರೆಕ್ಷನ್ ಬರೋಣ, ಕತೆಗೆ ಬರೋಣ. ಕತೆ ಹೇಳೋಕ್ಕಾಗಲ್ಲ. ಇದೆಲ್ಲ ಅದ್ಭುತವಾದ ಏನು ಸೀನ್ ಇಲ್ಲ. ತಪಸ್ವಿನಿ ಪೂರ್ಣಜ್ ಆನ್ ಸ್ಟೇಜ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ.
ತುಂಬ ಖುಷಿ ಆಗ್ತಾ ಇದೆ. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ನನ್ನ ಸೆಕೆಂಡ್ ಮೂವಿ. ಎಂಟೈರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗಿಂದ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ. ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗಿಂದ ಇದೆ, ಈಗಲೂ ಇದೆ. ಆಲ್ವೇಸ್ ಅವ್ರ ಡ್ರೆಸ್ಸಿಂಗ್ ಇರುತ್ತೆ. ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬಾ ಇದೆ. ಲೈಕ್ ಅವ್ರ ಜೊತೆನೂ ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ರು. ಇಂಜುರೀಸ್ ಆಗಿದ್ರೂ ತುಂಬಾ ಎಫರ್ಟ್ ಹಾಕಿ 100% ಹಾಕ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಈವನ್ ದೀಪಕ್ ಸರ್, ಈವನ್ ಸಂತು ಅಣ್ಣ, ಈವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ. ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರ. ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು. ಸೊ ಈ ಮೂವಿಗೂ ಬನ್ನಿ, 7th February ಬರ್ತಾ ಇದೆ. ಸಿ ಯು ಆಲ್ ದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಎಸ್, ಎಂಡಲ್ಲಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಅಂದ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ. ಸಿನಿಮಾ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್, ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ, ಅವ್ರದ್ದು ಬಾಂಡ್ ರವಿ ಸಿನಿಮಾ ರಿಲೀಸ್ ಇತ್ತು, ಆ ಟೈಮಲ್ಲಿ ನನಗೆ ಕತೆ ಹೇಳಿದ್ರು. ಬಾಂಡ್ ರವಿ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ, ಅದೆಲ್ಲರಿಗೂ ಗೊತ್ತು. ಮಳೆ ಬಂತು, ಸೊ ತುಂಬ ಕಷ್ಟ ಆಯಿತು. ಅಷ್ಟರೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ. ಆವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ದಿರೋದು ನಾನು ಹೇಳೋಣ ಅಂತ. ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ, ಸಿನಿಮಾನ ಬಿಟ್ಬಿಡೋಣ ಸರ್, ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ. ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ. ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಯಾರೂ ಜೊತೆಗೆ ನಿಲ್ಲಲ್ಲ, ಪ್ರೊಡ್ಯೂಸರ್ಸ್ ಜೊತೆ ಯಾರೂ ನಿಲ್ಲಲ್ಲ ಅವತ್ತು. ಅಂಥ ಸಿಚುವೇಶನಲ್ಲಿ ಆಯಿತು ಬಿಟ್ಬಿಡೋಣ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ, ನಾನು ನರ್ಸಿ ಸರು, ಕಾಶಿ ಸರು ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ. ಸದಾಶಿವನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. MS ರಾಮಯ್ಯ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ. ಸೊ ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ಇದು ಯಾರಿಗೂ ಗೊತ್ತಾಗದಾಗೆ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ 1:3, ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬಜೆಟೇ ಬೇರೆ, ಸಿನಿಮಾದಲ್ಲಿ ಇವತ್ತಾಗಿರೋ ಬಜೆಟೇ ಬೇರೆ. ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂದರೆ ಅವರ ಪ್ಯಾಷನ್. ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ಗೊಂದು ದೊಡ್ಡ ಚಪ್ಪಾಳೆ. ಸೊ ಇದಾದ ಮೇಲೆ ನರ್ಸಿ ಸರ್ದು ಒಂದು ಕನ್ಸನ್ ಏನು ಅಂದರೆ, ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು. ತುಂಬ ಅಂದರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ, ಬಟ್ ಏನೋ ಬೇಡ ಅಂತ ನೋಡೋದು. ಬಟ್ ಒಬ್ಬ ನಿರ್ದೇಶಕನ ಕನಸು ಹೊಟ್ಟೋಯ್ತಲ್ಲ, ಅಲ್ಲೇ ನಾವೇನೋ ಇಮಿಡಿಯೇಟ್ ಆಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತೀವಿ, ಬಟ್ ನಿರ್ದೇಶಕರು ಏನು ಮಾಡ್ತಾರೆ. ಸೊ ಆ ಥರ ಇದ್ದಾಗ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹಾಕ್ಬೇಕು ಅಂದ್ಬಿಟ್ಟು ಮಾಡಿದ್ರು. ನಮ್ಮ ಸುನಿ ಸಖತ್ತಾಗಿ ಮಾಡಿದ್ರು. ದೇವರೇನಾದರೂ ಶಕ್ತಿ ಕೊಟ್ಟು ನನಗೆ ಏನಾದರೂ ಮುಂದೆ ಬಂದರೆ 100% ಸುನಿನ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ. ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಥ ರೈಟರು, ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅಂದರೆ ಇವತ್ತಿನ ಆ್ಯಕ್ಷನ್ ಹೀರೋಗಳಿಗೆ ಈ ಥರ ಡೈರೆಕ್ಟರ್ಗಳು ಬೇಕಾಗುತ್ತೆ. ನನ್ನ ಲೈಫಲ್ಲಿ ಗಜರಾಮ ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರಿಗೆ ಬರೋದಾದರೆ, ಎಸ್, ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದೆ. ಇವರು ರೆಸ್ಲರ್ ಅಂತ ಹೇಳಿದ್ರು ನನಗೆ. ರೆಸ್ಲರ್ ಪಾತ್ರಗ ಈಸಿಯಾಗಿ ಹೋಗಿ ಬಂದು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ಬೇರೆ ಥರದ ಪ್ರಿಪ್ರೇಷನ್ಸ್ ಇರುತ್ತೆ. ಅದಕ್ಕೆ ಕುಸ್ತಿ ಕಲಿಬೇಕಾಗತ್ತೆ, ಜನದ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಬಾಡಿ ಹ್ಯೂಜ್ ಮಾಡಿ ಪ್ಲಸ್ ರೆಸ್ಲಿಂಗ್ ಕಲಿತು 1-2-3 ಮಂತ್ಸ್ ಆಯಿತು ಅದೆಲ್ಲ ಪ್ರೊಸೀಜರ್. ಬಟ್ ಅಂದರೆ ಜಿಮ್ ಬಾಡಿ ಥರ ಮಾಡೋಕ್ಕಾಗಲ್ಲ, ಆ ರೆಸ್ಲರ್ಸ್ ಬೇರೆ ಥರ ಇರ್ತಾರೆ. ಅಂದರೆ ಮನು ಸರ್ ಹೇಳಿದಾಗೆ ರೆಸ್ಲರ್ಸ್ಗಳು
ತುಂಬ ಬಡವ್ರ ಮಕ್ಕಳೇ ರೆಸ್ಲರ್ಸ್ ಆಗಿರ್ತಾರೆ. ಯಾರು ತುಂಬ ಸೆಟಲ್ಡ್ ಫ್ಯಾಮಿಲಿ ನಾನು ರೆಸ್ಲರ್ ಆಗ್ತೀನಿ ಕುಸ್ತಿಪಟ್ಟು ಆಗ್ತೀನಿ ಅಂತ ಹೋಗೋದಿಲ್ಲ. ಸೊ ನಾವು ಅವ್ರ ಕಷ್ಟನ ನೋಡಿದ್ದೀವಿ. ಶ್ರೀರಂಗಪಟ್ಟಣ, ನಂಜನಗೂಡು, ಮಂಡ್ಯ, ಅಲ್ಲಿಂದ ಒಂದಷ್ಟು ಜನ ರೆಸ್ಲರ್ಸ್ ಬಂದಿದ್ರು. ಅವ್ರು ಸ್ಪೋರ್ಟ್ಸ್ಗೋಸ್ಕರ ತುಂಬ ಡೆಡಿಕೇಟ್ ಮಾಡ್ತಾರೆ. ಫಿನಾನ್ಷಿಯಲಿ ಅವ್ರ ಜೋಬಲ್ಲಿ 10 ರೂಪಾಯಿ ಇರೋದಿಲ್ಲ. ಎಂಥ ಕಷ್ಟದ ಜೀವನ ಅವ್ರದ್ದು ಅಂತ ನಾವು ನೋಡಿದ್ವಿ. ಇಡೀ ಸಿನಿಮಾ ತಂಡ ಏನಾದರೂ ನಮ್ಗೆ ಚೆನ್ನಾಗಾದರೆ 100% ಅವ್ರಿಗೆ ಹೋಗಿ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ. ಪರ್ಸ್ನಲಾಗಿ ನಾನು ಕೂಡ ನಾಳೆ ನಾಡಿದ್ರಲ್ಲಿ ವಿಸಿಟ್ ಮಾಡ್ತಾ ಇದ್ವಿ. ಅಂದರೆ ಇದು ಪ್ರಮೋಷನ್ಸ್ಗಲ್ಲ, ಇದು ಪ್ರಮೋಷನ್ಗೆ ಅಲ್ವೇ ಅಲ್ಲ, ಬಟ್ ಕಷ್ಟ ನೋಡಿದ್ದೀವಲ್ಲ ನಾವು ಅವ್ರದ್ದು. ಅದಕ್ಕೋಸ್ಕರ ನಾವು ಹೋಗಿ ಎಲ್ಲ ರೆಸ್ಲರ್ಸ್ಗಳನ್ನ ಮೀಟ್ ಮಾಡಿ, ಇಡೀ ಚಿತ್ರತಂಡದ ಪರವಾಗಿ ನಾನು ಎಲ್ಲರನ್ನೂ ಮೀಟ್ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ನಾನು ಮನು ಸರ್ ಬಗ್ಗೆ ಹೇಳಬೇಕು. ನನ್ನ 2 ಸಿನಿಮಾ ಮ್ಯೂಸಿಕ್ ಡೈರೆಕ್ಟರು. ನಾನು ತುಂಬ ಲಕ್ಕಿ ಅನಿಸುತ್ತೆ. ಯಾಕಂದರೆ ಫಸ್ಟ್ ಪಿಕ್ಚರ್ಗೆ ನನಗೆ ನಾದಬ್ರಹ್ಮ ಹಂಸಲೇಖ ಅವ್ರು ಮ್ಯೂಸಿಕ್ ಮಾಡ್ತಾರೆ. 2ನೇ ಪಿಕ್ಚರ್ಗೆ ಈ ಥರ ಲೆಜೆಂಡ್ಸ್ಗಳು ಮ್ಯೂಸಿಕ್ ಮಾಡ್ತಿದ್ದಾರೆ. ಸಖತ್ ಖುಷಿ ಆಗುತ್ತೆ. ಅಂದರೆ ಇಡೀ ಸಿನಿಮಾದ ಮೇಯ್ನ್ ಪ್ಲಸ್ ಪಾಯಿಂಟ್, ನಾವೇನೇ ಆ್ಯಕ್ಷನ್ ಮಾಡಿರ್ಬೋದು, ನಾವೇನೇ ಆ್ಯಕ್ಟಿಂಗ್ ಮಾಡ್ಬೋದು, ಅದು ಮ್ಯೂಸಿಕಲ್ಲೇ ಎಲಿವೇಟ್ ಆಗೋದು. ಇರುವ ಎಲಿವೇಶನ್ಸ್ಗಳು ಎಲಿವೇಟ್ ಆಗೋದೇ ಮ್ಯೂಸಿಕಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಬ್ಯೂಟಿಫುಲ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹೇಳಬೇಕು ಏನೋ ಉಪದೇಶ ಮಾಡೋ ಥರ ಆಗೋಯ್ತು ಸಡನ್ನಾಗಿ. ಆ್ಯಂಡ್ ನಮ್ಮ ಸಂತು ಬಗ್ಗೆ ಮರ್ತ್ಬಿಟ್ಟಿದ್ದೆ, ನೆನಪಿಸಿದ್ರು. ಸಂತು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಕಾಮಿಡಿ ಆ್ಯಕ್ಟರ್ಸ್ಗಳದ್ದು ಪೋಸ್ಟರ್ಸ್ ಹಾಕಲ್ಲ, ಕಟೌಟ್ ಹಾಕಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ. ನಾನು ಒಬ್ಬ ಕಾಮಿಡಿ ಆರ್ಟಿಸ್ಟ್ ಮಗ ಆಗಿ ನಾನು ಹೇಳ್ತೀನಿ, 100% ಮೇನ್ ಥಿಯೇಟ್ರಲ್ಲಿ ನಿಮ್ಗೆ ಕಟೌಟ್ ಹಾಕಿಸ್ತೀನಿ. ಹಾಕ್ಸ್ಬಿಡ್ಬೇಕು. ಯಾಕಂದ್ರೆ ನನಗೆ ಗೊತ್ತಲ್ಲ, ನನ್ನ ಕಷ್ಟ ನಿಮ್ಮ ಮಕ್ಳಿಗೆ ಆಗ್ಬಾರ್ದು. ನಮ್ಮ ತಂದೆ ಕಟೌಟ್ ಗಾಂಧಿನಗರ ಬಿದ್ದಿತ್ತು ಅಂದ್ರೆ ನಿಮ್ಮ ಮಕ್ಕಳು. ಎಸ್, ಇನ್ನೇನಾದರೂ ಕ್ವಶನ್ ಇತ್ತು ಅಂದರೆ ದಯವಿಟ್ಟು ಕೇಳ್ಬೋದು. ಇನ್ನು ನಮ್ಮ ಸಿನಿಮಾದ ಒಬ್ರು ಬಿಡುಗಡೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ DOP ಚಂದ್ರು ಸರ್, ಎಡಿಟರ್ ಮತ್ತು ತುಂಬ ಟೆಕ್ನಿಷಿಯನ್ಸು ಮಿಸ್ ಆಗಿದ್ದಾರೆ. ಅವ್ರದ್ದೆಲ್ಲ ತುಂಬಾ ಇದರಲ್ಲಿ ಎಫೆಕ್ಟ್ ಇದೆ. ಮತ್ತು ಮನೋ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲ ಬಂದಿದೆ. 5 ಸಾಂಗು ಬಂದಿದೆ, ಒಂದು ಟ್ರೈಲರು ಬಂದಿದೆ. ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಹಾಗೂ ನಿರ್ದೇಶಕರ ತಂಡ, ನಮ್ಮ ದೀಪಕ್ ಸರ್, ರಾಜವರ್ಧನ್, ತಪಸ್ವಿನಿ, ಸಂತು ಅಣ್ಣ, ಇಶಾ, ಎಲ್ಲರೂ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ. ಯಾಕೆ ಕೇಳಿದ್ರು ನೀವು? ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ರಾಜವರ್ಧನ್ ಅವರು ಮಾತಾಡೋಲ್ಲ, ಅದು ಯಾವತ್ತು ಎಲ್ಲೂ ಬರಬಾರ್ದು ಅಂತ ಅಂದ್ಕೊಂಡಿದ್ದೋ ಅದನ್ನು ಬಿಟ್ಬಿಟ್ರು. ಓಕೆ, ನರಸಿಂಹ ಸರ್ ಈಗ ಹೇಳಿ. ನಾವು ರೈತರ ಥರ ತರಕಾರಿ ತಂದು ಹಾಕಿದ್ದೀವಿ ಮಾರ್ಕೆಟಲ್ಲಿ, ಇನ್ನೆಲ್ಲ ತಗೊಳ್ಳೋದು ಕೊಡೋದು ಪ್ರೇಕ್ಷಕರದು ಅಷ್ಟೇ. ತಾಜಾ ತರಕಾರಿನೇ ತಂದಿದ್ದೀರಾ, ಹಾಗಾಗಿ ಖಂಡಿತ ಎಲ್ಲರೂ ಖಂಡಿತ ತಗೊಳ್ತಾರೆ. ತಾಜಾ ತರಕಾರಿ